ಎಲ್ಲರಿಗೂ ನಮಸ್ಕಾರ. ಫಾರ್ಮಾ ಬಿ ಫಾರ್ಮಾ ಡಿ ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿದು ಸೀಟ್ ಮ್ಯಾಟ್ರಿಕ್ಸೇ ಬರಲಿಲ್ಲ. ನೀವು ಹೇಗೆ ಫಸ್ಟ್ ರೌಂಡು ಕೌನ್ಸಿಲಿಂಗ್ ಮಾಡ್ತೀರಾ? ನಾವು ಅದ್ರದ್ದು ಆಕಾಂಕ್ಷಿಗಳಿದ್ದೀವಿ, ನಾವು ಅನಿವಾರ್ಯವಾಗಿ ಬೇರೆದು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ ಅನ್ನುವಂತಹ ವಿದ್ಯಾರ್ಥಿಗಳಿದ್ದೀರಾ. ನೋಡಿ, ನಾವು ಸಾಕಷ್ಟು ಪತ್ರ ವ್ಯವಹಾರ ಮಾಡಿ ಮನವಿ ಮಾಡಿದ್ದೀವಿ. ಅವರು ಇಲ್ಲಿವರೆಗೆ ನಮಗೆ ಈ 3 ಕೋರ್ಸಿನ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. ನೀವೇನೇ ಹೇಳಿ, 75,000ಕ್ಕಿಂತ ಹೆಚ್ಚು ಇರುವ ಇಂಜಿನಿಯರಿಂಗ್ ಸೀಟನ್ನು ಅಲಾಟ್ ಮಾಡೋದಕ್ಕೋಸ್ಕರ ನಾನು ಈ 3 ಕೋರ್ಸ್ ಅವರು ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಕಾಯೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಅದಕ್ಕೋಸ್ಕರ ನಾನು ಕೌನ್ಸಿಲಿಂಗ್ ಶುರು ಮಾಡಿದ್ದೀನಿ. ಈಗಲೂ ನಂದು ಮಾಕ್ ರಿಸಲ್ಟ್ ಆದಮೇಲೆ ಏನು ನಾನು ರೀಅರೇಂಜ್ ಮಾಡುವಂಥದ್ದಕ್ಕೆ 3 ಡೇಸ್ ವಿಂಡೋ ಓಪನ್ ಮಾಡ್ತೀನಿ. ಆ ಟೈಮಲ್ಲಿ ಅವರೇನಾದ್ರೂ ಕೊಟ್ಟರೆ ನಾನು ಎನೇಬಲ್ ಮಾಡ್ತೀನಿ. ಯಾರಾದರೂ ಈ ಕೋರ್ಸ್ಗಳು ಆಸಕ್ತಿ ಇದ್ದಂಥವರು ತಾವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸರ್ ಅವಾಗಲೂ ಬರಲಿಲ್ಲ, ಏನು ಮಾಡ್ತೀರಾ? ಸೆಕೆಂಡ್ ರೌಂಡಿಗೆ ತಗೊಳ್ತೀನಿ. ನನಗೆ ಬೇರೆ ಏನು ಆಪ್ಷನ್ ಇದೆ? ಸರ್ ಇಲ್ಲ, ನಾನು ಬಿ ಫಾರ್ಮಾಗೆ ಹೋಗಬೇಕು ಅಂತಿದ್ದೆ ಸರ್. ಈಗ ಫಸ್ಟ್ ರೌಂಡಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟು ಸಿಕ್ಬಿಡುತ್ತೆ, ನೀವು ಅಕಸ್ಮಾತ್ ಸೆಕೆಂಡ್ ರೌಂಡಿಗೆ ತಗೊಂಡ್ರೆ ನನಗೆ ಸಮಸ್ಯೆ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಡಿ. ನೀವು ತಮಗೆಲ್ಲ ಗೊತ್ತಿದೆ. ಇಲ್ಲ ಸರ್, ನೀವು ಹೇಳಿದ್ರಿ ಸೆಕೆಂಡ್ ರೌಂಡಲ್ಲಿ ಹೊಸ್ದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಖಂಡಿತ ಯಾವುದಕ್ಕೆ ಕೊಡಲ್ಲ. ಈಗ ಇಂಜಿನಿಯರಿಂಗ್ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದೀನಿ, ವೆಟರ್ನರಿ ಬಿಟ್ಟಿದ್ದೀನಿ, ಅಗ್ರಿಕಲ್ಚರ್ ಬಿಟ್ಟಿದ್ದೀನಿ. ಇದ್ರದ್ದು ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ತೀರಾ ದಯಮಾಡಿ ಎಂಟ್ರಿ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡಲ್ಲಿ ನಾನು ಸೆಕೆಂಡ್ ರೌಂಡು ಶುರುವಾದಾಗ ನಿಮಗೆ ಹೊಸ್ದಾಗಿ ಈ ಕೋರ್ಸ್ಗಳು ಅಂದರೆ ಫಸ್ಟ್ ರೌಂಡಲ್ಲೇ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದನ್ನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ. ಆದರೆ ಫಾರ್ಮಾಗೆ ಸಂಬಂಧಪಟ್ಟಂಥದ್ದು, ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಿದ್ದು ನಾನು ಸೀಟ್ ಮ್ಯಾಟ್ರಿಕ್ಸೇ ಬಿಟ್ಟಿಲ್ಲ, ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ನಿಮಗೆ ಇದನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ಸರಿ, ಎಲ್ಲಿ ಕೊಡ್ತೀರಾ? ಈಗ ಉದಾಹರಣೆಗೆ ನೀವು ಒಂದು 10 ಆಪ್ಷನ್ ಎಂಟ್ರಿ ಈಗ ಇಂಜಿನಿಯರಿಂಗ್ ಮಾಡಿದ್ದೀರಾ. ಆ್ಯಕ್ಚುಲಿ ನೀವು ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಹೋಗಬೇಕು ಅನ್ನುವಂಥವ್ರು ಇದ್ದೀರಾ. ಸೆಕೆಂಡ್ ರೌಂಡಲ್ಲಿ ನಾನು ಯೋಗ ಆ್ಯಂಡ್ ನ್ಯಾಚುರೋಪತಿ ಅಕಸ್ಮಾತ್ ಬಿಟ್ಟರೆ ನೀವು ನಿಮ್ಮ ಒಂದು ಲಾಗಿನ್ ಒಳಗಡೆ ಎಲ್ಲಿ ಬೇಕಾದರೂ ಅದನ್ನು ಸೆಟ್ ಮಾಡಬಹುದು. ಸರ್ ಅಲ್ಲಿ ನಾನು ಏನು ಹಾಕಿರಬೇಕು? ಉದಾಹರಣೆಗೆ ನೀವು ಫಸ್ಟ್ ರೌಂಡಲ್ಲಿ ಸೀಟು ನೋಡಿ, ಇದು ನಾನು ಈಗಲೇ ನಿಮಗೆ ಗೊಂದಲ ಮಾಡಲ್ಲ, ನಾನು ಮುಂದಿನ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಈಗಿಷ್ಟೇ ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಬಿ ಫಾರ್ಮಾ ಮತ್ತು ಫಾರ್ಮಾ ಡಿಗೆ ಸಂಬಂಧಪಟ್ಟಂತಹ ಸೀಟ್ ಮ್ಯಾಟ್ರಿಕ್ಸು ನನ್ನ ಮಾಕ್ ರಿಸಲ್ಟ್ ನಂತರ ಏನು 3 ದಿನ ವಿಂಡೋ ಇದೆ ಅದರೊಳಗಡೆ ಬಂದರೆ ನಾನು ಎನೇಬಲ್ ಮಾಡ್ತೀನಿ ಆಪ್ಷನ್ ಎಂಟ್ರಿ ಮಾಡಿ. ಬರಲಿಲ್ಲ ಅಂತಂದರೆ ನೀವು ಇದೇ ಕೋರ್ಸುಗಳ ಆಕಾಂಕ್ಷಿಗಳಿತ್ತು ಅಂತಂದರೆ ತಾವೇನು ಚಿಂತೆ ಮಾಡಬೇಡಿ. ನಾನು ಫಸ್ಟ್ ರೌಂಡಿಂದ ಅಧಿಕೃತ ಫಲಿತಾಂಶ ಪ್ರಕಟಣೆ ಮಾಡಿದ ನಂತರ ತಾವೇನು ಮಾಡಬೇಕು ಅನ್ನುವಂಥದ್ದನ್ನು ನಾನು ವಿಡಿಯೋದಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ಹಾಗಾಗಿ ತಾವು ಈಗ ಸದ್ಯಕ್ಕೆ ಈ 2 ಇನ್ಫಾರ್ಮೇಷನ್ ತಮ್ಮ ಕೊಡಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಆಕಾಂಕ್ಷಿಗಳಿದ್ದರೆ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.